ನೀನು ಕನ್ನಡಿಗ ಅಂತರಲೇ. ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಗೋಲ್ಡನ್ ಕನ್ನಡಿಗ VN. ಟೈಮ್ ಆಲ್ರೆಡಿ 3:30 ಆಗಿದೆ. ನಾವಿವತ್ತು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಬೇಗ ಹೊರಡೋಣ ಅಂತ ಬೇಗ ಇದ್ವಿ. ಆ್ಯಸ್ ಯೂಶುವಲ್ ಗೊತ್ತಲ್ಲ, ಹೆಣ್ಮಕ್ಳು ರೆಡಿ ಆಗೋದು ಸಿಕ್ಕಾಪಟ್ಟೆ ಫಾಸ್ಟು ಅಂತ. ನನ್ನ ಹೆಂಡ್ತಿ ರೆಡಿ ಆಗಿದ್ದು ಚೆನ್ನಾಗಿ ರೆಡಿ ಆದರು. 5:30ಗೆ ಬಿಟ್ವಿ ಮನೇನ. ನಿಮಗೆ ಗೊತ್ತಿರೋ ಹಾಗೇ ಮಂತ್ರಾಲಯ ಇರೋದು ಆಂಧ್ರ ಪ್ರದೇಶ್ ಕರ್ನೂಲು ಜಿಲ್ಲೆಯಲ್ಲಿ. ಪಕ್ಕದಲ್ಲೇ ತುಂಗಭದ್ರಾ ನದಿ ಹರಿತಾ ಇರುತ್ತೆ. ಇದೆಲ್ಲ ನೋಡ್ಕೊಂಬರೋಣ ಅಂತ ಹೊರಟಿದ್ವಿ. ತುಂಬ ವರ್ಷಗಳಿಂದ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಆಸೆ ಇತ್ತು. ಅದು ಇವಾಗ ನೆರವೇರ್ತಾ ಇದೆ. ಫಾರ್ ದ ಫಸ್ಟ್ ಟೈಮು ನಾನು ಮದುವೆ ಆದಮೇಲೆ ನಾನು ಮತ್ತು ನನ್ನ ವೈಫು ಇಷ್ಟು ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತಾ ಇರೋದು ಬೈಕಲ್ಲಿ. ಹೊರಟ ಮೇಲೆ ಅದೇನೋ ಫ್ರೆಂಡ್ಸ್ ಮನೇಲಿದ್ದಾಗ ಹೊಟ್ಟೆನೇ ಹಸುವಾಗಲ್ಲ, ಆಚೆ ಹೋಗ್ತಾ ತುಂಬ ಹೊಟ್ಟೆ ಹಸುವಾಗ್ತಾಯಿತ್ತು. ಅದಕ್ಕೋಸ್ಕರ ಹೋಟ್ಲಿಗೆ ಹೋದ್ವಿ. ಪಂಜಾಬಿ ಡಾಬಾ ಸಿಕ್ತು, ಚೆನ್ನಾಗಿತ್ತು ಫುಡ್ಡು, ಡಿಫ್ರೆಂಟ್ ಟೇಸ್ಟ್ ಇತ್ತು. ತಿಂದ್ಕೊಂಡು ಟೇಸ್ಟ್ ಮಾಡಿಕೊಂಡು ನಾನು ನನ್ನ ಗಂಡ ಹೊರಟ್ವಿ ಅಲ್ಲಿಂದ. ಸೀದಾ ಅಲ್ಲಿಂದ ಹೊರಟ ಮೇಲೆ ಬಂದಿದ್ದೆ ಮಂತ್ರಾಲಯ ಆರ್ಚ್ ಹತ್ರ. ನಾವು ಆಲ್ರೆಡಿ ರೂಮ್ ಬುಕ್ ಮಾಡ್ಕೊಂಡಿದ್ವಿ ಫಸ್ಟೇ. ಸೀದಾ ಇವಾಗ ದೇವಸ್ಥಾನಕ್ಕೆ ಹೋಗ್ತಲ್ಲ ನಾವು, ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ತಿರ್ಗಾ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ರೂಮ್ ಕಡೆ ಹೊರಟ್ವಿ. ನಾವು ಮಂತ್ರಾಲಯ ರೀಚ್ ಆಗೋ ಅಷ್ಟರಲ್ಲಿ 1:30 ಆಗಿಬಿಟ್ಟಿತ್ತು. 2 o'clockಗೆ ಮಠ ಕ್ಲೋಸ್ ಅಂತ ಹೇಳಿ ನಾವು ಸಂಜೆ 4 ಗಂಟೆಗೆ ಮಠದ ಹತ್ರ ಬಂದ್ವಿ. ಹಾಗೆ ರೋಡಲ್ಲಿ ನಡ್ಕೊಂಬರ್ಬೇಕಾದ್ರೆ ಮುಂದೆಗಡೆನೆ ಸಿಕ್ಕಿದ್ದು ನಮಗೆ ರಾಘವೇಂದ್ರ ಸ್ವಾಮಿ ಮತ್ತು ಶ್ರೀರಾಮಚಂದ್ರರ ಸ್ಟ್ಯಾಚು. ಹಿಂದೆಗಡೆ ವಾಲ್ಮೀಕಿ ಮಹರ್ಷಿಗಳದ್ದು ಫೋಟೋ ಬೇರೆ ಇತ್ತು. ನೋಡೋದಕ್ಕೆ ಸೂಪರಾಗಿ ಕಾಣಿಸ್ತಾ ಇತ್ತು. ಚೆನ್ನಾಗಿತ್ತು, ನೋಡ್ಕೊಂಡ್ವಿ. ನಮ್ಮ ಪಯಣ ಮುಂದುವರ್ಸಿದ್ವಿ. ಎಲ್ಲದನ್ನು ನೋಡೋಕೆ ಖುಷಿಯಾಗಿತ್ತು. ಅದನ್ನು ನೋಡಿಕೊಂಡು ಲೆಫ್ಟಿಗೆ ತಿರುಗಿದ ತಕ್ಷಣವೇ ನಮಗೆ ಕಾಣಿಸಿದ್ದು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠ. ನೋಡೋದಕ್ಕೆ ಎಷ್ಟು ಅದ್ಭುತವಾಗಿದೆ ಅಲ್ಲ. ಒಳಗಡೆ ಮೊಬೈಲ್ ಅಲೋ ಇಲ್ಲ. ಒಳಗಡೆ ಹೋಗಿ ಎಲ್ಲ ದರ್ಶನ ಮಾಡಿಕೊಂಡು ಡೈರೆಕ್ಟಾಗಿ ಸಿಗ್ತೀನಿ ನಿಮಗೆ. ನೋಡಿ ನಮ್ಮ ಕೇಸರಿ ಧ್ವಜ ಯಾವ ಥರ ಅರ್ಥ ಇದೆ. ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗೆ ಬಂದಾಗ 7 ಗಂಟೆ ಆಗಿತ್ತು. ರಥೋತ್ಸವ ನಡೆಯುತ್ತೆ ಅಂತ ಕಾಯ್ತಾ ಇದ್ವಿ. ಆವಾಗ ಈ ಧ್ವಜ ಕಾಣಿಸ್ಕೊಂಡು ನಮಗೇನೋ ಒಂದು ವೈಬ್, ಖುಷಿ ಅನ್ನಿಸ್ತು. ಇದನ್ನೆಲ್ಲ ನೋಡಿ ಅದು ಕಳಸ ಎಲ್ಲ ಚಿನ್ನದ್ದು, ಚೆನ್ನಾಗಿತ್ತು. ಈಗ ಕೊಳಲು ಕೃಷ್ಣ ಸಿಕ್ಕಿದ್ದಾರೆ ನಮಗೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಕೊಳಲು ಕೃಷ್ಣ. ನಾವು ಹೋಗಿದ್ದ ದಿವಸ ಕೃಷ್ಣನ ತೂಗು ಉಯ್ಯಾಲೆಯಲ್ಲಿ ಇಟ್ಟು ಏನೋ ಪೂಜೆ ಮಾಡ್ತಾಯಿದ್ರು, ನಮಗೂ ಗೊತ್ತಿಲ್ಲ. ನಾವು ನಿಂತ್ಕೊಂಡು ನೋಡ್ತಾ ಇದ್ವಿ. ನೋಡಬೇಕಾದ್ರೇ ಈ ದೃಶ್ಯ ನಮ್ಮ ಕಣ್ಣಿಗೆ ಬಿತ್ತು. ನಾನು ವಿಡಿಯೋ ಮಾಡ್ಕೊಂಡು ನಿಂತಿದ್ದೆ. ನೋಡಿ ಕೃಷ್ಣಂದು ಹೂವು ಹೇಗೆ ವರ ಕೊಟ್ಟಂಗೆ ಕೊಟ್ಬಿಟ್ರು. ನನಗೂ ಮತ್ತು ನನ್ನ ಹೆಂಡತಿಗೆ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು. ಅದಾದಮೇಲೆ ಸ್ಟಾರ್ಟ್ ಆಗಿದ್ದೆ ಉತ್ಸವಗಳು. ಉತ್ಸವ ಸ್ಟಾರ್ಟ್ ಆಯಿತು. ಉತ್ಸವ ಸ್ಟಾರ್ಟ್ ಆದಮೇಲೆ ಪೂಜಾರರು ಬಂದು ಫಸ್ಟ್ ಪೂಜೆ ಮಾಡ್ತಾ ಇದ್ದಾರೆ ದೇವರಿಗೆ. ಪೂಜೆ ಎಲ್ಲ ಮುಗೀತು. ಈಗ ರಥೋತ್ಸವ ಹೊರಡುತ್ತೆ. ಈ ರಥೋತ್ಸವದಲ್ಲಿ 3-4 ಥರ ರಥ ಎಳಿತಾರೆ. ಫಸ್ಟ್ನೇದು ಬಂದುಬಿಟ್ಟು ಆನೆ ಮೇಲೆ ಅಂಬಾರಿ ಇಟ್ಬಿಟ್ಟು ಅದರೊಳಗಡೆ ದೇವ್ರನ್ನ ಕುಣಿಸಿ ಫಸ್ಟು ಮಂತ್ರಾಲಯದ ಸರೌಂಡಿಂಗ್ ಒಂದು ರೌಂಡ್ ಹೊಡೆದ್ಬಿಟ್ಟು ಸ್ಟಾಪ್ ಮಾಡ್ತಾರೆ. ನೆಕ್ಸ್ಟ್ ಇದಾದಮೇಲೆ ಇನ್ನೊಂದು ರಥದಲ್ಲಿ ದೇವ್ರನ್ನ ಇಟ್ಬಿಟ್ಟು ಅದನ್ನು ಒಂದು ರೌಂಡ್ ಓಡಿಸಿ ನೆಕ್ಸ್ಟು ಬೆಳ್ಳಿ ರಥ, ಚಿನ್ನದ ರಥ ಅಂತ 4-5 ರಥಗಳಿದೆ. 7 ಗಂಟೆಯಿಂದ ಸಂಜೆ 8 ಗಂಟೆವರೆಗೂ ರಥೋತ್ಸವ ನಡೀತಾ ಇರುತ್ತೆ. ನೋಡಿ ಇದು 2ನೇ ರಥ. ಇದರಲ್ಲೂ ದೇವರು ಇಟ್ಟಿದ್ದಾರೆ. ನೆಕ್ಸ್ಟು ತಿರ್ಗಾ ಪೂಜೆ ಮಾಡ್ತಾರೆ. ಪೂಜೆ ಆದಮೇಲೆ ಮಂತ್ರಾಲಯದ ಒಳಗಡೆ ಮಠದ ಸುತ್ತ ಒಂದು ರೌಂಡ್ ಹೊಡೆದು ತಿರ್ಗಾ ಅಲ್ಲೇ ತಂದು ನಿಲ್ಲಿಸ್ತಾರೆ. ಇನ್ನೇನು ರಥೋತ್ಸವ ಮುಗೀತು. ಹೊರಗಡೆ ಹೋಗಿ ಊಟ ಮಾಡೋಣ ಅಂತ ನನ್ನ ಗಂಡನ ತಲೆ ತಿಂತಾ ಇದ್ದೆ. ಅಷ್ಟೊತ್ತಿಗೆ ನನ್ನ ಗಂಡ ಇಲ್ಲಿ ಲೈಟಿಂಗ್ ಹಾಕಿರೋದನ್ನ ತೋರಿಸ್ಬೇಕು ಅಂತ ಕರ್ಕೊಂಬಂದರು.
ನೋಡಿ ಸಿಕ್ಕಾಬಟ್ಟೆ ಖುಷಿ ಆಯಿತು. ನಾನು ಇದನ್ನೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ನನ್ನ ಗಂಡ ಆಲ್ರೆಡಿ ವಿಸಿಟ್ ಮಾಡಿದರು, ಬಟ್ ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇರೋದು. ಸಕ್ಕತ್ತಾಗಿತ್ತು ನೋಡಿ, ತುಂಬ ಖುಷಿ ಆಯಿತು ವೈಬು. ಹಾಗೆ ಮಂತ್ರಾಲಯದ ಮುಂದೆ ಹಸುಗಳೆಲ್ಲ ತುಂಬ ಜಾಸ್ತಿ ಇದ್ವು. ಅದನ್ನು ನಮ್ಮ ಮೇಡಮ್ ಅವರು ಮಾತಾಡಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಬಟ್ ಆದರೆ ಇವಾಗ ಮಾಡಿರೋ ಲೈಟಿಂಗ್ಸ್ ಎಲ್ಲ ಸಖತ್ತಾಗಿದೆ ನೋಡೋದಕ್ಕೆ. ಈ ಮೈಸೂರು ಪ್ಯಾಲೇಸಲ್ಲಿ ಲೈಟಿಂಗ್ ಆಗ್ತವೆ, ಹಿಂಗೆ ನೋಡೋಕ್ಕೆ ಚೆನ್ನಾಗಿರುತ್ತೆ. ಹಾಗೆಯೇ ಮಂತ್ರಾಲಯದಲ್ಲಿ ಈ ಲೈಟಿಂಗ್ಸ್ಗಳು ನೋಡೋದಕ್ಕೆ ಸೂಪರ್ ಆಗಿದೆ. ಎಲ್ಲ ನೋಡಿಕೊಂಡು ನಮ್ಮ ರೂಮ್ ಕಡೆ ಹೊರಟ್ವಿ. ಬೆಳಗ್ಗೆ ಎದ್ದು ಮತ್ತೆ ನಾವು ದರ್ಶನ ಮಾಡಬೇಕು ಅಂತ ತುಂಬ ವೈಬ್ ಅನ್ನಿಸ್ತಾ ಇತ್ತು ಅಂತ ಹೊರಟ್ವಿ. ಬೆಳಗ್ಗೆ ಎದ್ದು ದರ್ಶನಕ್ಕೆ ರಾಯರ ದೇವಸ್ಥಾನಕ್ಕೆ ಬಂದ ಮೇಲೆ ಗೊತ್ತಾಯಿತು ತುಂಬ ರಶ್ ಇತ್ತು ಅಂತೇಳಿ. ಅದರಲ್ಲೂ ನಾವು ಸ್ಯಾಟರ್ಡೆ ಸಂಡೇ ಹೋಗಿದ್ದು. ವೀಕ್ ಡೇಸಲ್ಲಿ ತುಂಬ ರಶ್ ಇರುತ್ತೆ. ಸ್ಯಾಟರ್ಡೆ ಓಕೆ 50-50 ಇತ್ತು, ಬಟ್ ಸಂಡೇ ಮಾತ್ರ ತುಂಬ ರಶ್ ಇತ್ತು. ನಮ್ಮ ಹತ್ರ ಇದು ಸೇವೆದ್ದು ಚೀಟಿ ಇದ್ರಿಂದ ತುಂಬ ಒಳ್ಳೆಯದಾಯಿತು ಬೇಗ ದರ್ಶನಕ್ಕೆ ಹೋಗೋಕ್ಕೆ. ಬೇಗ ದರ್ಶನ ಮುಗಿಸ್ಕೊಂಡು ಇನ್ನೂ ನಾವು 5 ಪ್ಲೇಸ್ ನೋಡಬೇಕಾಗಿತ್ತು, 5 ಪ್ಲೇಸ್ ವಿಸಿಟ್ ಮಾಡಬೇಕಾಗಿತ್ತು. ಸೊ ಬೇಗ ದರ್ಶನ ಮುಗಿಸ್ಕೊಂಡು ಹೋಗೋಣ ಅಂತ ರಾಯರ ದರ್ಶನ ಮುಗಿಸ್ಕೊಂಡು ಒಳಗಡೆ ಹೋಗ್ತಾಯಿದ್ವಿ. ಹಾಗೆ ಮ್ಯೂಸಿಯಂ ಸಿಕ್ತು. ಮೈಸೂರು ಒಳಗಡೆ ನಾವು ಹೋಗಿದ ತಕ್ಷಣಕ್ಕೆ ಹೇಗೆ ಅಂಬಾರಿನೆಲ್ಲ ಇಟ್ಟಿರೋದನ್ನ ನಾವು ನೋಡ್ತೀವೋ ಅದೇ ಥರ ಇಲ್ಲೂ ರಾಯರ ಮಠದಲ್ಲಿ ಮ್ಯೂಸಿಯಂ ಒಳಗಡೆ ರಾಯರ ಚಿನ್ನದ ಪೀಠಗಳು, ಬೆಳ್ಳಿ ಪೀಠ, ರಾಯರನ್ನ ಕೂರಿಸಿರೋದು, ಮರದ ಪೀಠದಲ್ಲಿ ರಾಯರನ್ನ ಕೂರಿಸಿದ್ದಾರೆ. ಹಾಗೆ ತೂಗುಯ್ಯಾಲೆ, ಪೂಜೆದು ಐಟಮ್ಸ್ಗಳು, ರಾಯರು ಏನು ಯೂಸ್ ಮಾಡ್ತಾಯಿದ್ರು ಅದನ್ನೆಲ್ಲ ಅಲ್ಲಿ ಸ್ಪೆಷಲ್ ವೈಪ್ ಥರ ಇಟ್ಟಿದ್ದಾರೆ. ಹಾಗೆ ಕೃಷ್ಣನ್ನು ನೀವು ನೋಡ್ತಾ ಇರ್ಬೋದು ನೋಡಿ. ಮತ್ತೆ ನಮ್ಮ ಚಿನ್ನದ ಗೋಪುರ ಯಾವ ಥರ ಕಾಣಿಸ್ತಿದೆ ಅಂತೇಳಿ. ಇಲ್ಲಿ ಕೃಷ್ಣ ಚಕ್ರ ಬೆಳ್ಳಿ, ಎಲ್ಲ ಬೆಳ್ಳಿಯಿಂದನೇ ಮಾಡಿರೋದು. ತೂಗುಯ್ಯಾಲೆ ನೋಡಿ, ರಾಯರ್ನ ಮಧ್ಯದಲ್ಲಿ ಎಷ್ಟು ಚೆನ್ನಾಗಿ ಕೂರಿಸಿದ್ದಾರೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲದನ್ನೂ. ಈಗ ನೀವು ನೋಡ್ಬೋದು ನಮ್ಮ ರಾಯರ ವಿಗ್ರಹನ ಯಾವ ಥರ ಮಾಡಿ ನಿಜವಾದ ರಾಯರೇ ಕೂತಿದ್ದಾರೆ ಅನ್ನೋ ಥರ ಮಾಡಿದ್ದಾರೆ. ಅಲ್ಲಿ ಬೆಳ್ಳಿ ವೀಣೆ ಕೂಡ ಇದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ನಮ್ಮ ರಾಯರು. ಅವರೇ ಕುತ್ಕೊಂಡು ನಮಗೆ ಆಶೀರ್ವಾದ ಮಾಡೋ ಥರ ಕಾಣಿಸ್ತಾ ಇದೆ. ಅಲ್ಲಿಂದ ನಾವು ಹೊರಟಿದ್ದೆ ಪಕ್ಕದಲ್ಲೇ ಇರೋ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ಇದು ಈ ದೇವಸ್ಥಾನದ ಮಹಾತ್ಮೆ ಏನು ಅಂತ ಹೇಳಿದ್ರೆ, ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಈ ವಿಗ್ರಹವನ್ನು ಅವರೇ ಸ್ಥಾಪಿಸಿದ್ದಂತೆ. ನಾವು ಅಲ್ಲಿ ಹೋದ್ಮೇಲೆ ಆ ಪೂಜಾರಿಗಳ ಹೇಳಿದ್ದು ನಮಗೂ ಗೊತ್ತಿರಲಿಲ್ಲ. ಇಷ್ಟು ದಿವಸ ಹೋಗ್ತಾ ಇದ್ದಾಗ ಇಲ್ಲಿ ಹೋಗ್ತಾನೆ ಇರಲಿಲ್ಲ. ಇದೇ ಫಸ್ಟ್ ಟೈಮ್ ಕೂಡ ನಾವು ಹೋಗಿರೋದು. ಆ ವಿಗ್ರಹ ನೋಡಿ ಎಷ್ಟು ತೇಜಸ್ಸಿದೆ ಅದರಲ್ಲಿ. ದೇವಸ್ಥಾನ ಮುಗಿಸ್ಕೊಂಡು ನೆಕ್ಸ್ಟು ನಾವು ಹೊರಟಿದ್ದು ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಈ ಆಂಜನೇಯ ವಿಗ್ರಹ 33 ಅಡಿ ಇದೆ. ದೇವಸ್ಥಾನದಿಂದ ಒಂದು 2 ಕಿಲೋಮೀಟ್ರು ಮುಂದೆ ಬರ್ತಾ ಇದ್ದಂಗೆ ಲೆಫ್ಟ್ ಸೈಡಲ್ಲೇ ಸಿಕ್ಬಿಡುತ್ತೆ. ನೋಡೋದಕ್ಕೆ ಆಂಜನೇಯ ಸ್ವಾಮಿ ಸಿಕ್ಕಾಪುಟ್ಟ ದೊಡ್ಡದಾಗಿ ಕಾಣಿಸುತ್ತೆ. ಹಾಗೆ ಈ ದೊಡ್ಡ ವಿಗ್ರಹದ ಕೆಳಗಡೆ ಒಂದು ಪುಟ್ಟ ವಿಗ್ರಹ ಮಾಡಿದ್ದಾರೆ. ಆ ವಿಗ್ರಹ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅಂತ ಅನಿಸ್ತಾ ಇರುತ್ತೆ, ಅಷ್ಟು ಪವರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಆ ಮುಖದಲ್ಲಿ ತೇಜಸ್ಸು ಸಖತ್ತಾಗಿ ಕಾಣಿಸ್ತು. ಆ ಹೋಗಿ ವೈಬ್ ಸಖತ್ತಾಗಿತ್ತು. ಹಾಗೆ ಇವಾಗ ಹೊಸದಾಗಿ ಈ ದೇವಸ್ಥಾನದ ಆಪೋಸಿಟಲ್ಲೇ ಶ್ರೀರಾಮನ ವಿಗ್ರಹ ಬೇರೆ ಕೆತ್ತುತ್ತಾ ಇದ್ದಾರೆ ಅನಿಸುತ್ತೆ. ಅದನ್ನು ಸ್ಟ್ಯಾಚು ಮಾಡಿ ಇಟ್ಟಿದ್ದಾರೆ. ಇನ್ನೂ ಫುಲ್ಫಿಲ್ ಆಗಿಲ್ಲ ಅನಿಸುತ್ತೆ. ಅದು ಆಗಿದ ತಕ್ಷಣ ಇನ್ನೂ ಚೆನ್ನಾಗಿರುತ್ತೆ ಅನಿಸುತ್ತೆ. ಹಾಗೆ ಮುಂದೆ ತಿರ್ಗಾ ಬೈಕ್ನಲ್ಲಿ ಹೊರಟ್ವಿ ಬೇರೆ ದೇವಸ್ಥಾನಗಳೆಲ್ಲ ನೋಡೋಣ ಅಂತ. ನೆಕ್ಸ್ಟು ನಾವು ಹೋಗ್ತಾ ಇರೋದು ಇವಾಗ ದೇವಸ್ಥಾನ ಬಂದ್ಬಿಟ್ಟು ಬಿಚ್ಚಾಲೆ. ಈ ದೇವಸ್ಥಾನದ ಪ್ರಾಮುಖ್ಯತೆ ಏನಂತ ಹೇಳಿದ್ರೆ, ರಾಘವೇಂದ್ರ ಸ್ವಾಮಿಗಳು ಅಲ್ಲೇ 13 ವರ್ಷ ತಪಸ್ ಮಾಡಿದ್ರಂತೆ.
ದಿನನಿತ್ಯದ ದಿನಚರಿಗಳು, ಅಲ್ಲೇ ಸ್ನಾನ ಮಾಡೋದು, ಅಲ್ಲೇ ಕುತ್ಕೊಂಡು ಯೋಗ ಮಾಡೋದು. ಮತ್ತು ಅವರ ಶಿಷ್ಯ ಇದ್ರಂತೆ ಅಪ್ಪಣ್ಣಾಚಾರ್ಯರು ಅಂತ. ಅವ್ರದ್ದು ಇವಾಗ ಒಂದು 6ನೇ ಜನ್ರೇಷನ್ನು ಇವಾಗ ಅಲ್ಲಿನ ಸಂಪೂರ್ಣ ದೇವಸ್ಥಾನದ್ದೆಲ್ಲ ನೋಡ್ಕೊತಾ ಇದ್ದಾರೆ. ಅದು ಬಿಚ್ಚಾಲೆ ದೇವಸ್ಥಾನದಲ್ಲಿ ಏಕಶಿಲಾ ರಾಯರದ್ದು ಬೃಂದಾವನ ಮಾಡಿ ಎವ್ರಿ ಡೇ ಅಲ್ಲಿ ಪೂಜೆ ನಡೀತಾನೆ ಇರುತ್ತೆ. ಆನ್ ದ ವೇ ಹೋಗ್ಬೇಕಾದ್ರೆ ಇದು ಬ್ರಿಡ್ಜ್ ಸಿಗುತ್ತೆ. ಈ ಬ್ರಿಡ್ಜು ನೋಡೋದಕ್ಕೆ ಸಕ್ಕತ್ತಾಗಿದೆ. ನೀರು ಇನ್ನೂ ಫ್ಲೋ ಇದ್ದಿದ್ರೆ ಇನ್ನೂ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು. ಹೇಗಿದೆ ಅಲ್ಲ ಬ್ರಿಡ್ಜು? ತುಂಬ ಚೆನ್ನಾಗಿದೆ. ಹಳೆ ಬ್ರಿಡ್ಜು, ತುಂಬ ವರ್ಷ ಆಗಿದೆ ಅನಿಸುತ್ತೆ. ನೋಡಿ, ಇದೇ ತುಂಗಾ ನದಿ. ಹಾಗೂ ಈಗ ಬಿಸಿಲಲ್ಲಿ ಬಿಚ್ಚಾಲೆ ದೇವಸ್ಥಾನಕ್ಕೆ ಬಂದ್ವಿ. ಈ ದೇವಸ್ಥಾನ ಹೊಸದಾಗಿ ಕಟ್ಟಿದ್ದಾರೆ, ಬಿಚ್ಚಾಲಮ್ಮ ಅಂತ. ಈ ಊರಿನ ಗ್ರಾಮ ದೇವತೆ ಅಂತೆ. ಅದಕ್ಕೆ ಫಸ್ಟು ಸುಣ್ಣ ಮತ್ತು ಬೆಲ್ಲದಲ್ಲಿ ದೇವಸ್ಥಾನ ಕಟ್ಟಿದ್ರು. ಇವಾಗ ಹೊಸದಾಗಿ ದೇವಸ್ಥಾನ ಕಟ್ಟಿ ಚೆನ್ನಾಗಿ ಮಾಡಿದ್ದಾರೆ. ನೋಡಿ, ಇದೇ ದೇವರುಗಳು ಇಲ್ಲಿನ ಸುತ್ತಮುತ್ತ ಎಲ್ಲ ಗ್ರಾಮಗಳನ್ನ ರಕ್ಷಿಸ್ತಾ ಇರೋದು. ಹಾಗೆ ದೇವಸ್ಥಾನ ನೋಡ್ಕೊಂಡು ಕೆಳಗಡೆ ಬಂದರೆ ಇಲ್ಲಿ ಅಪ್ಪಣ್ಣಾಚಾರ್ಯರು ಸ್ಥಾಪಿಸಿರೋ ಏಕಶಿಲಾ ಬೃಂದಾವನ ನಮಗೆ ಸಿಗುತ್ತೆ. ನೋಡಿ, ಅಲ್ಲಿ ಆ ಬೃಂದಾವನದ ಬಗ್ಗೆ ವಿವರಿಸ್ತಾ ಇದ್ದಾರೆ. ಅಲ್ಲಿ ಏಕಶಿಲಾ ಇಡೀ ಸುತ್ತಮುತ್ತ ಆ ಏಕಶಿಲಾ ಬೃಂದಾವನ ಇರೋದು ಇದೊಂದೇ. ನೋಡಿ, ಇದೇ ಬೃಂದಾವನ. ಇದು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಶಿಷ್ಯರಾದ ಅಪ್ಪಣ್ಣಾಚಾರ್ಯರು ಸ್ಥಾಪಿಸಿರುವಂತಹ ಬೃಂದಾವನ. ಅಲ್ಲಿ ಹೇಳ್ತಾ ಇದ್ದಿದ್ದ ಪ್ರಕಾರ ಇಲ್ಲಿ ರಾಯರು ಬೆಳಗಿನ ಜಾವ ಒಂದು 4-4:30 ಗಂಟೆಗೆ ಬಂದು ಫಸ್ಟು ಪೂಜೆ ಇಲ್ಲಿ ತಗೊಂಡು ಆಮೇಲೆ ಮಠದಲ್ಲಿ ಪೂಜೆ ತೊಗೊಳ್ತಾ ಇದ್ರಂತೆ. ನೋಡಿ, ಇಲ್ಲಿ ಆಂಜನೇಯಂದು ವಿಗ್ರಹ ಕೂಡ ಇತ್ತು. ನೋಡಿ, ಇದೆ ಅಪ್ಪಣ್ಣಾಚಾರ್ಯರ ಮನೆ. ಇದು ಒಳಗಡೆ ನೋಡಿ, ಇಲ್ಲೇ ಮುಂದೆಗಡೆ ಹೆಸರು ಹಾಕಿದ್ದಾರೆ, ಶ್ರೀ ಅಪ್ಪಣ್ಣಾಚಾರ್ಯರ ಮನೆ ಅಂತ. ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ವಿಶ್ರಾಂತಿ ತೊಗೊಳ್ತಾ ಇದ್ರಂತೆ. ಇಲ್ಲೇ ಊಟ ಮಾಡಿ ಇಲ್ಲೇ ವಿಶ್ರಾಂತಿ ತೊಗೊಳ್ತಾ ಇದ್ರಂತೆ. ಇದು ಪಾಂಡುರಂಗ ದೇವ್ರದ್ದು ವಿಗ್ರಹ ಚಿಕ್ಕದು. ಇಲ್ಲಿ ನಾಗದೇವರನ್ನು ಅಂತ ಇಟ್ಟಿದ್ದಾರೆ. ಪೂಜೆ ಅದು ಇದು ಎಲ್ಲ ಮಾಡ್ಕೊತಾ ಇದ್ರಂತೆ. ನೋಡಿ, ಎಲ್ಲ ರಾಘವೇಂದ್ರ ಸ್ವಾಮಿಗಳು ಏನೇನು ಮಾಡ್ತಾಯಿದ್ರು ಅಂತ ಎಲ್ಲ ಫೋಟೋಸ್ ಎಲ್ಲ ತೆಗೆದು ಇಟ್ಟಿದ್ದಾರೆ. ನೋಡಿ, ಇದೇ ಜಾಗದಲ್ಲಿ ರಾಘವೇಂದ್ರ ಸ್ವಾಮಿಗಳು ವಿಶ್ರಾಂತಿ ಪಡಿತಾ ಇದ್ದಿದ್ದಂತೆ ಅದು. ನೆಕ್ಸ್ಟು ಆ ಎಲ್ಲ ದೇವಸ್ಥಾನಗಳು ನೋಡಿಕೊಂಡು ನಾವು ನೆಕ್ಸ್ಟು ಹೊರಟಿದ್ದೆ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನದ ವಿಶೇಷ ಏನು ಅಂತ ಹೇಳಿದ್ರೆ, ಇಲ್ಲೂ ಕೂಡ ಶ್ರೀ ರಾಘವೇಂದ್ರ ಸ್ವಾಮಿಗಳು 12 ವರ್ಷ ತಪಸ್ ಮಾಡಿದ್ರಂತೆ. ತಪಸ್ ಮಾಡಿ ಆಂಜನೇಯ ಪಂಚಮುಖಿ ಆಂಜನೇಯನ ಅವತಾರದಲ್ಲಿ ರಾಯರಿಗೆ ದರ್ಶನ ಕೊಟ್ಟು ಬಂಡೆಲಿ ಹಾಗೆ ನೆಲೆಸಿದ್ದಾರೆ. ಇಲ್ಲೂ ಕೂಡ ತುಂಬ ವೈಬ್ಸ್ ಇದೆ. ನಾವು ಹೋಗಿದ ತಕ್ಷಣ ಒಳ್ಳೆ ವೈಬ್ಸು. ಹೋಗಿದ ತಕ್ಷಣ ಸ್ವಲ್ಪ ಮಳೆ ಬೇರೆ ಬಂತು ಅಲ್ಲಿ. ನಂಗೆ ತುಂಬ ಖುಷಿ ಆಯ್ತು ಅಲ್ಲಿ. ನೋಡಿ, ಇದೆ ಶ್ರೀ ಪಂಚಮುಖಿ ಆಂಜನೇಯ ದೇವಸ್ಥಾನದ್ದು ಎಂಟ್ರೆನ್ಸು. ನಾವು ಕರೆಕ್ಟಿಗೆ ಒಳ್ಳೆ ಊಟ ಟೈಮ್ಗೆ ಹೋಗಿದ್ವಿ. ನೋಡಿ, ಸ್ವಲ್ಪ ಮಳೆ ಬರ್ತಾ ಇದೆ. ಇದು ಸುತ್ತಮುತ್ತ ಏನೇನಿದೆ ಅಂತ ಎಲ್ಲ ಒಂದು ಮ್ಯಾಪ್ ಮಾಡಿ ಇಟ್ಟಿದ್ದಾರೆ. ನೋಡಿ, ಆಂಜನೇಯಂದು ಚಪ್ಪಲಿ ಅಂತ ಇದು ನಮಗೂ ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ಹೋದಾಗ ಕೇಳಿದ್ದೆ ಅಷ್ಟೇ. ಈ ಸಲನೇ ಫಸ್ಟ್ ಟೈಮ್ ನೋಡಿದ್ದು. ನೋಡಿ, ಎಷ್ಟು ದೊಡ್ಡ ಚಪ್ಪಲಿಗಳಿದೆ. ಅದಕ್ಕೆ ಅವರು ಪಾದರಕ್ಷೆ, ಅದಕ್ಕೆ ಪೂಜೆ ಮಾಡ್ತಾಯಿದ್ದಾರೆ. ಅಲ್ಲೂ ದೇವಸ್ಥಾನ ಮಾಡಿಟ್ಟಿದ್ದಾರೆ. ಆ ಪಾದರಕ್ಷೆಗಳಿಗೂ ದೇವಸ್ಥಾನ ಮಾಡಿ ಎವ್ರಿ ಡೇ ಪೂಜೆ ಆಗುತ್ತಂತೆ. ಅದಕ್ಕೂ ನೋಡಿ, ಪೂಜೆ ಆಗ್ತಾ ಇದೆ. ಅದನ್ನು ಮುಗಿಸ್ಕೊಂಡು ಹಾಗೆ ದೇವಸ್ಥಾನದಿಂದ ಗಡೆ ಬಂದರೆ ನೋಡಿ, ಆ ಬೆಟ್ಟದ ಕೆಳಗಡೆ ಶ್ರೀ ಲಕ್ಷ್ಮೀ ದೇವಸ್ಥಾನನೂ ಇದೆ ಅಂತೆ. ನಮಗೂ ಗೊತ್ತಿರಲಿಲ್ಲ. ಅವರು ಅಲ್ಲೇ ಅರ್ಚಕರು ಹೇಳಿದ್ರು ನಮಗೆ, ನೋಡಿ ಅಲ್ಲಿ ಲಕ್ಷ್ಮೀ ದೇವಸ್ಥಾನ ಇದೆ, ಹೋಗಿ ವಿಸಿಟ್ ಮಾಡಿ ಅಂತ. ನೋಡಿ, ಇದೇ ಲಕ್ಷ್ಮೀ ದೇವಸ್ಥಾನ. ಚೆನ್ನಾಗಿದೆ ಒಳಗಡೆ ಹೋಗಿ ಬರೋದಕ್ಕೆ. ಹಾಗೆ ಬರ್ಬೇಕಾದ್ರೆ ನೋಡಿ, ಮಂಗಗಳು ಆಡ್ಕೊಂಡಿದ್ದಾವೆ.
ನಾವೊಂದಿಬ್ಬರು ಮಂಗ, ಅಲ್ಲೊಂದೆರಡು ಮಂಗ ಇದ್ದಾವೆ. ಹಾಗೆ ದೇವಸ್ಥಾನದ ಪಕ್ಕದಲ್ಲೇ ಹಾಸಿಗೆ, ಇದು ದಿಂಬು, ಮೇಲ್ಗಡೆ ರಗ್ಗು, ಈ ಥರ ಪೋರ್ಟ್ರೇಟಲ್ಲಿ ಎಲ್ಲ ಇಟ್ಟಿದ್ದಾರೆ. ಇದು ಪುಷ್ಪಕ ವಿಮಾನ ಅಂತ ಹೇಳ್ತಾಯಿದ್ರು. ಅಲ್ಲಿ ಬರೆದಿದ್ದಾರೆ ಎಲ್ಲನೂ, ನೋಡಿರ್ಬೋದು ನೀವು. ಚೆನ್ನಾಗಿದೆ ಪ್ಲೇಸು. ಯಾರು ಅಷ್ಟೊಂದು ದೊಡ್ಡ ಹಾಸಿಗೆ ಎಲ್ಲ ಒದ್ಕೊಂಡು ಮಲ್ಕೊತಾರೋ ಗೊತ್ತಿಲ್ಲ ನಮಗೂ. ಮಳೆ ಬಿದ್ದು ಒಂದು ರೌಂಡು ನೋಡಿ, ಎಲ್ಲ ಸುತ್ತಮುತ್ತ ಬರೀ ಗ್ರೀನರೀಸ್ ಇದೆ. ಸಕ್ಕತ್ತಾಗಿದೆ ಪ್ಲೇಸ್ ಮಾತ್ರ. ಸಣ್ಣಗೆ ಮಳೆ ಬರ್ತಾಯಿತ್ತು, ಹಾಗೆ ಮುಂದೆ ಹೋಗ್ತಾ ಇದ್ವಿ ನಾವು. ಎಲ್ಲ ದರ್ಶನ ಮಾಡಿಕೊಂಡು ಲಾಸ್ಟಿಗೆ ತಿರ್ಗಾ ರೂಮ್ಗೆ ಹೋಗಿ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಸೀದಾ ಬ್ಯಾಂಗ್ಳೂರು ಕಡೆ ಹೊರಟ್ವಿ. ಆನ್ ದ ವೇ ಬ್ಯಾಂಗ್ಳೂರು ಕಡೆ ಹೊರಟಾಗ ನೋಡಿ, ಈ ದೇವಸ್ಥಾನನೂ ನಮ್ಮ ಕಣ್ಣಿಗೆ ಬಿತ್ತು. ನಾವು ಹೋಗ್ತಾ ಏನಪ್ಪ ಇದು ಇಷ್ಟು ದೊಡ್ಡದಾಗಿ ನಿಂತಿದೆಯಲ್ಲ ಸ್ಟ್ಯಾಚು ಅಂತ ನೋಡಿದ್ರೆ, ಹತ್ರ ಬಂದರೆ ದೊಡ್ಡ ಮಾರುತಿ ವಿಗ್ರಹ ವೈಟಲ್ಲಿ ಸಕ್ಕತ್ತಾಗಿತ್ತು. ಅಲ್ಲಿ ನಿಂತ್ಕೊಂಡು ಒಂದು 2-3 ಫೋಟೋ ತೊಗೊಂಡು ಹಾಗೆ ಬೆಂಗಳೂರು ಕಡೆ ಹೊರಟ್ವಿ. ನೋಡಿ, ಇದೇ ನಮ್ಮ ಬೈಕು. ಸನ್ಸೆಟ್ ಆಗ್ತಾಯಿದೆ, ಒಳ್ಳೆ ವ್ಯೂ ಇತ್ತು. 1-2 ಫೋಟೋ ತೊಗೊಳೋಣ ಅಂದ್ಕೊಂಡು ಬೈಕ್ ನಿಲ್ಲಿಸಿ ವೀಡಿಯೋ ಮಾಡ್ಕೊತಾ ಇದ್ವಿ. ನೋಡಿ, ನಾವಿಬ್ಬರೇ ಹೊರಟಿದ್ದು ಈ ಬೈಕಲ್ಲಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ವಿಡಿಯೋ ವಾಚ್ ಮಾಡಿದ್ದಕ್ಕೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಏನಾದರೂ ಮಿಸ್ಟೇಕ್ ಆಗಿತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನೆಲ್ಲ ತಿದ್ದುಕೊಳ್ಳೋ ಪ್ರಯತ್ನ ನಾವು ಮಾಡ್ತೀವಿ. ಇದೇ ಥರ ಪ್ರೋತ್ಸಾಹ ನೀಡಿ. ಜೈ ಹಿಂದ್, ಜೈ ಕನ್ನಡ.